ಕನ್ನಡ ಫಿಲ್ಮ್ ಇಷ್ಟ ವೀಕ್ಷಕರಿಗೆ ನಮಸ್ಕಾರ. ನಮ್ ಜೊತೆ ಇವತ್ತು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಗೌರವ್ ಶೆಟ್ಟಿ ಅವರು. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ಸೂಪರ್ ಆಗಿದ್ದೀನಿ. ತಲೆನೋವು ಸ್ವಲ್ಪ ಏನಾದ್ರು ಅಮೃತ ಕೊಡ್ತೀರಾ? 30ನೇ ತಾರೀಕುವರೆಗೂ ವೇಟ್ ಮಾಡಿ. ಹೌದಾ? ಫುಲ್ಲು ಸರಿ. ಹೊಟ್ಟೆ ಏನಾದ್ರು ಸುಖಿ ಭವ ತರ ಕೊಡ್ತೀರಾ? ಸುಖಿ ಭವ 6ನೇ ತಾರೀಕು. ಬ್ಯಾಕ್ ಟು ಬ್ಯಾಕ್. ಸೊ ಲಕ್ ಆಕ್ಚುಲಿ. ಸೊ ಮತ್ತೆ ನೆಕ್ಸ್ಟ್ ವೀಕ್ ಯಾವ್ದು? ರಾಕ್ಷಸ ಅಂತರ ರಕ್ಕಸಪುರದೊಳು ಇದೆ. ಓ, ಅದು ನೆಕ್ಸ್ಟ್ ಅದು 6ನೇ ತಾರೀಕ. 6ನೇ ತಾರೀಕಿನ ಏನ್ ಸರ್ ಲಕ್ ಇದೆ. 3 ಸಿನಿಮಾ ಹ್ಯಾಟ್ರಿಕ್ ಆಗಿದ್ರೆ ಆಲ್ ದಿ ಬೆಸ್ಟ್. ಇನ್ನೂ ಬಿಸಿ ಆಗಿ ಇವೆಲ್ಲ ಆದ್ಮೇಲೆ ಕೊನೆಗೊಂದು ಸೂಪರ್ ಹಿಟ್ ಆಗುತ್ತೆ. ಸೂಪರ್ ಹಿಟ್ ಫೆಬ್ರವರಿ. ಎಸ್, ಸುಖಿ ಭವ ಸಿನಿಮಾ ಬಗ್ಗೆ ಕೇಳಿದ್ರೆ ಇತ್ತೀಚೆಗೆ ಎಲ್ಲಾ ಕಡೆ ನಿಮ್ದೇ ಸುದ್ದಿ ಸೋಷಿಯಲ್ ಮೀಡಿಯಾ, ಮಾಮೂಲಿ ವಿಡಿಯೋಸ್. ನೀವೇ ನನ್ಕೊಂಡ್ಬಿಟ್ರಿ ಸೋಷಿಯಲ್ ಮೀಡಿಯಾ ನಮ್ದೇ ಸುದ್ದಿ ಅಂದ್ರೆ ಸುದ್ದಿಗಳು ಬೇರೆ ತರನೇ ಜಾಸ್ತಿ ಓಡಾಡ್ತದೆ. ನಿಮ್ದು ಇದೆಯಾ? ಇಲ್ಲ ಸರ್, ಗೌರವ್ ಶೆಟ್ಟಿ ತುಂಬಾ ಹೆಸರು ತಕ್ಕನಾಗೆ ಗೌರವವಾಗಿದ್ದೀವಿ. ಬಟ್ ರಿಯಲ್ ಲೈಫ್ ಅಲ್ಲಿ ಇರುವಂತಹ ಗೌರವ್ ಶೆಟ್ಟಿ ಅವರೇ ಬೇರೆ 100%. ನೀವು ವಿಡಿಯೋದಲ್ಲಿ ನೋಡಿದಂಗೆ ಆ ತರ ಇಲ್ಲ. ಆಕ್ಚುಲಿ ತುಂಬಾ ಡೀಸೆಂಟ್ ನೀವು. ಎಸ್, ಸುಖಿ ಭವ ಸಿನಿಮಾ ಬಗ್ಗೆ ಹೇಳಿದ್ರೆ ಫಸ್ಟ್ಲಿ. ಸುಖಿ ಭವ ಒಂದು ಫೀಲ್ ಗುಡ್ ಸಿನಿಮಾ ಸರ್. ಅಂದ್ರೆ ನೋಡಿದವರೆಲ್ಲ ಒಂದು ಒಳ್ಳೆ ಖುಷಿಯಿಂದ ಒಂದು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಆತರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂತ ಸಿನಿಮಾ ಇದು. ಓಕೆ. ಈ ಜರ್ನಿ ಸರ್ ನಿಮ್ದು, ನಾನು ಯಾವ್ದು ಫಸ್ಟ್ ಸಿನಿಮಾ ಇಂಟರ್ವ್ಯೂ ಮಾಡಿದ್ದೆ ನಿಮ್ದು. ಹೌದು. ಯಾವ ಸಿನಿಮಾ ಇದು? ಮೇಡ್ ಇನ್ ಚೈನಾ. ಅವಾಗ ಚೆನ್ನಾಗಿ ಹೋಗಿತ್ತು. ಬರೀ ಅಂದ್ರೆ ನೀವು ಸ್ಟಾರ್ಟ್ ಮಾಡಿದ್ ಸಿನಿಮಾ ಕೆರಿಯರ್. ಹೌದು. ಸೊ ಒಂದೇ ರೂಮ್ ಅಲ್ಲಿ ಒಂದೇ ಮನೆಯಲ್ಲಿ ಸೊ ಒಂದು ಕ್ಯಾರೆಕ್ಟರ್ ಅದು ಹಂಗೆ ಬರ್ತಾ 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 ಇವತ್ತು 4 ಸಿನಿಮಾ 3 ಸಿನಿಮಾ ಅಟ್ ಎ ಟೈಮ್ ಅಲ್ಲಿ ರಿಲೀಸ್ ಬಂದ್ರಿ. ಹೌದು, ಅವಾಗ ನೀವೇ ವಿಡಿಯೋ ಇಂಟರ್ವ್ಯೂ ಮಾಡಿದ್ರಿ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಈಗ್ಲೂ ಇದೆ. ತುಂಬಾ ಚೆನ್ನಾಗಿ ಹೋಗಿತ್ತು. ಅದು ತುಂಬಾ ಚೆನ್ನಾಗಿ ಕಮೆಂಟ್ಸ್ ಬಂದಿತ್ತು ಅವಾಗ. ಹೌದು. ಸೊ ನೀವು ಅವಾಗ ಹೆಂಗಿದ್ರು ಇವಾಗ್ಲೂ ಹಂಗೆ. ಎಷ್ಟೊಂದ್ 5 ವರ್ಷ ಆಗಿಲ್ಲ ಸರ್? 100% 5 ವರ್ಷ. 4 ವರ್ಷ ಆಗಿದೆ. ಹೌದೌದು, 4 ವರ್ಷ 5 ವರ್ಷ ಆಗಿದೆ. ಸೊ ಅದ ಹೇಳಿದ್ದು, ಅವಾಗ ಹೆಂಗಿದ್ರು ಇವಾಗ್ಲೂ ಹಂಗೆ. ಬಟ್ ನಿಮ್ ಸಿನಿಮಾ ಒಂದ್ ಕೆರಿಯರ್ ಚೆನ್ನಾಗಿ ಗ್ರಾಫ್ ಚೆನ್ನಾಗ್ ಆಗ್ತಾ ಇದೆ. ಹೆಂಗೆ ಚೂಸ್ ಮಾಡ್ತಿದ್ರ ಸಿನಿಮಾಗಳು, ಕಥೆಗಳನ್ನ ಹೇಗೆ ಅಂತ? ಈಗ ಚೂಸ್ ಮಾಡೋಷ್ಟೆಲ್ಲ ಏನೇವಿ ಆಪರ್ಚುನಿಟೀಸ್ ಬರ್ತಾ ಇಲ್ಲ ಸರ್. ಓಕೆ. ಬರೋದ್ರಲ್ಲೇ ಯಾವ್ದು ನನ್ಗೆ ಆಪ್ಟ್ ಆಗುತ್ತೋ ಅದನ್ನ ನೋಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ ತಕ್ಷಣ ಸಡನ್ ಆಗಿ ಅವ್ರಿಗೆ ಒಂದ್ ಒಳ್ಳೆ ದೊಡ್ಡ ಸ್ಟಾರ್ ಜೊತೆಗೆ ಆಫರ್ ಸಿಕ್ಬಿಡುತ್ತೆ. ಅವ್ರು ಬೇರೆ ತರ ಅವ್ರು ಹೋಗ್ಬಿಟ್ಟು ಹಂಗೆ ಡೌನ್ ಆಗೋದೆಲ್ಲ ನೋಡಿದೀವಿ. ನಿಮ್ ಗ್ರಾಫ್ ನಿಧಾನಕ್ಕೆ ಹೋಗ್ತಾ ಇದೆಯಲ್ಲ, ಅಂದ್ರೆ ನಾನ್ ಅನ್ಕೊಂಡೆ ಚೂಸಿ ಅಂತ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಮಾಡ್ತಾ ಇರ್ತೀರಾ, ಒಂದ್ ಕಡೆ ಸಿನಿಮಾಗಳು ಬರ್ತಾ ಇರುತ್ತೆ ಅವಾಗ 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 ಅವಾಗ. ಹೆಂಗೆ ಪ್ರಕ್ರಿಯೆ ಆಗಿದ್ರೆ ಇಂಡಸ್ಟ್ರಿಲಿ ಅಂತ? ಅಂದ್ರೆ ಸರ್, ಓಕೆ, ನಾವು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಒಂದು 3 ವರ್ಷದ ಮುಂಚೆ ಮಾಮೂಲಿ ಸ್ಟ್ರಗಲಿಂಗ್ ಪೀರಿಯಡ್ ಅದು. ಅದಾದ್ಮೇಲೆ ಶಾರ್ಟ್ ಫಿಲಮ್ ಪೀರಿಯಡ್ ಸ್ಟಾರ್ಟ್ ಆದಾಗ ಈಗ ಒಂದು 4-5 ಇಯರ್ಸ್ ಬ್ಯಾಕ್ ಅಮೃತಾಂಜನ್ ಸ್ಟಾರ್ಟ್ ಆಯ್ತಲ್ಲ, ಆಗ ಶಾರ್ಟ್ ಫಿಲಮ್ ಸಿಗಕ್ಕೆ 3 ವರ್ಷ ಆಯ್ತು. ಶಾರ್ಟ್ ಫಿಲಮ್ ಇಂದ ಸಿನಿಮಾ ಸಿಗಕ್ಕೆ 3 ವರ್ಷ ಆಯ್ತು. ಟೋಟಲ್ 6 ವರ್ಷ. ಅಮೃತಾಂಜನ್ ರಿಲೀಸ್ ಆದ್ಮೇಲೂ 3 ವರ್ಷ ಆದ್ಮೇಲೆ ಸಿನಿಮಾ ಸಿಗಕ್ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಇವಾಗ ನಿಮ್ಗೆಲ್ಲ ಒಂದ್ ಕಡೆ ಬಿಸಿ ಇದೀವಿ ಅಂತಾನೆ ಅನ್ಸ್ತಾ ಇರೋದ್ ಬಂದು ಇವಾಗ 9-10 ಇಯರ್ಸ್ ಆಯ್ತು. ಅಂದ್ರೆ ಗ್ರಾಫ್ 10 ಇಯರ್ಸ್ ವರ್ಗು ಇಷ್ಟು ವರ್ಷ ಏನು ಬಂದಿದೀವಲ್ಲ ಅದೆಲ್ಲ ಎಷ್ಟ್ ಸರ್ ಒಂದ್ ಮಾತು ಹೇಳ್ತಾರೆ, ಯಾವ್ದೊಂದ್ ಮರ ಇದೆಯಂತೆ, ಅದು ಒಂದ್ 3-4 ವರ್ಷ 5 ವರ್ಷ ಕೆಳಗಡೆ ಬೆಳೀತಾ ಇರ್ತದಂತೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಬೆಳೆದ್ ಬಿಡುತ್ತಂತೆ. ಸೊ ಅಷ್ಟು ವರ್ಷ ಏನ್ ಮಾಡ್ತಾ ಇತ್ತು ಅಂದ್ರೆ ಅದಾದ್ಮೇಲೆ ಬೆಳೆಯುತ್ತಲ್ಲ, ಅದಕ್ಕೆ ಕೆಳಗಡೆ ಬೇಸ್ಮೆಂಟ್ ನ ಸ್ಟ್ರಾಂಗ್ ಮಾಡ್ತಾ ಇತ್ತು. ಹಂಗೆ ಈ 10 ವರ್ಷ ನಮ್ದು ಬೇರ್, ಎಲ್ರಿಗೂ ಅಷ್ಟೇ, ಅದೇನ್ ಸ್ಟ್ರಗ್ಲಿಂಗ್ ಟೈಮ್ ಇರುತ್ತೆ ಅದೆಲ್ಲ ಬೇರ್ ಬಿಡ್ತಾ ಇದೆ ಅಂತ ಕಾಯ್ದು ಇದ್ ಮಾಡಿದ್ರೆ. ಅಂದ್ರೆ ಚೂಸಿ ಅಂತ ಏನಿಲ್ಲ ಸರ್. ಸಿನಿಮಾ ಯಾವ್ದು ಬರುತ್ತೆ ಅದ್ರಲ್ಲಿ ನಮ್ಗೆ ಯಾವ್ದು ಆಪ್ಟ್ ಆಗುತ್ತೆ, ನಮ್ ಕಂಫರ್ಟೇಬಲ್ ಎಲ್ಲಿರುತ್ತೆ ಅಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಇದನ್ನ ಒಪ್ಕೊಳ್ಳೋಕೆ ಏನ್ ಕಾರಣ? ಯಾಕಂದ್ರೆ ಇವೊಬ್ರು ಕಾಮಿಡಿ ಅಂತ ಹಿಂಗ್ ತಗೊಂಡ್ರೆ ಲೆಕ್ಕದಲ್ಲಿ ಕಾಮಿಡಿಯನ್ಸ್ ತುಂಬಾ ಜನ ಇದಾರೆ, ಅದರಲ್ಲೇ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಸೆಲೆಕ್ಟ್ ಮಾಡುವಾಗ ಸೊ ಏನು ಕನಿಸ್ತು ಒಪ್ಕೊಳ್ಬೇಕು ಅಂತ? ಸರ್, ಇದ್ರಲ್ಲಿ ಬರೀ ಕಾಮಿಡಿ ಇಲ್ಲ, ಕಾಮಿಡಿ ಪಾರ್ಟ್ ಹೋಗ್ತಾ 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 ಕತೆ ಒಳಗಡೆ ಎಮೋಷನಲಿ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಕನೆಕ್ಟ್ ಆಗ್ತಾ ಆಗ್ತಾ ಜನಕ್ಕೆ ಎಲ್ಲೊಂದ್ ಕಡೆ ಇವ್ನ್ ಅನ್ಯಾಯ ಆಗ್ಬಾರ್ದು ಗುರು, ಇವ್ನ ಅದೊಂದು ಭಾವನೆ ಜನಕ್ಕೆ ಬರ್ತಾ ಹೋಗುತ್ತೆ. ಈ ಸಿನಿಮಾ ನೋಡ್ತಾ 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 ಎಂಡ್ ಅಲ್ಲಿ ಅದು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸಿನಿಮಾಯಿಂದ ಎದ್ ಬಂದ್ರು ನನ್ನ ಕ್ಯಾರೆಕ್ಟ್ರು ನೆನ್ಪಲ್ಲಿ ಇಟ್ಕೊಳ್ಳೋಂತ ಕ್ಯಾರೆಕ್ಟರ್ ಇದು. ಅಷ್ಟು ಚೆನ್ನಾಗಿದೆ. ನನ್ ಜೊತೆ ನಮ್ಮ ಬಾಯ್ಸ್ ತರ ಇಬ್ರು ಹುಡುಗರು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ತರ ನಮ್ ಸಂತು ಇದಾನೆ, ಆಮೇಲೆ ನಮ್ಮ ಡಬ್ ಸ್ಟಾರ್ ನಿಖಿಲ್ ಇದಾರಲ್ಲ ಅವ್ರಿದ್ದಾರೆ, ಇಬ್ರು ಇದಾರೆ. ನಮ್ದೊಂಥರ ಚೆನ್ನಾಗಿ ವರ್ಕ್ ಆಗಿದೆ, ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. ಆಮೇಲೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಅದೊಂದು ತುಂಬಾ ನೆನಪಲ್ಲಿ ಇಟ್ಕೊಳ್ಳೋಂತ ಕ್ಯಾರೆಕ್ಟರ್, ಅದು ತುಂಬಾ ಎಮೋಷನ್ ಆಗಿ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್. ಹಂಗಾಗಿ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಒಪ್ಕೊಂಡು ಮಾಡ್ಬೇಕಾದ್ರೆ. ಓಕೆ,
ಇಷ್ಟು ಬ್ಯುಸಿ ಆಗೋಕೆ ನಿಮ್ಗೆ ಹೇಳಿದ್ರೆ 10 ವರ್ಷ ಬೇಕಾಯ್ತು ನಮ್ಗೆ ಅಂತ ಅಂದ್ಬಿಟ್ಟು, ಇನ್ನು ನೆಕ್ಸ್ಟ್ ಲೆವೆಲ್ಗೆ ಅಂದ್ರೆ ಇದು ತುಂಬಾ ಬ್ಯುಸಿ ಆಗ್ತಾ ಇದ್ದೀರಾ. ಈ 10 ವರ್ಷದಲ್ಲಿ ಬರೀ ಯೂಟ್ಯೂಬ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕಾಮೆಂಟ್ಸ್ ಅಲ್ಲಿ ಇದೆ. ಆಕ್ಚುಲಿ ಗೌರವ್ ಶೆಟ್ಟಿ ಅವ್ರ ವಿಡಿಯೋ ಯೂಟ್ಯೂಬ್ ಬರೀ ಅದನ್ನ ಮಾಡ್ತಾರಲ್ಲ, ಬೇರೆ ಏನಾದ್ರು ಮಾಡ್ಬೋದಲ್ಲ ಅಂತ ನಾನು ಕೆಲವು ನೋಡಿದ್ದೀನಿ ಆಕ್ಚುಲಿ ಕಮೆಂಟ್ಸ್. ಇನ್ನು ಡಿಫ್ರೆಂಟ್ ಆಗಿ ಈಗ ಬರೀ ಕಾಮಿಡಿ, ನಾನು ಹೇಳೋದು ಗೊತ್ತಾಯ್ತು. ಬರೀ ಕಾಮಿಡಿ ಜನ ಟ್ರೈ ಮಾಡ್ತಿದ್ರೆ ಅವ್ರು ನೋಡಿದ್ರೆ ಆತರ ಅನಿಸ್ತಾ ಇಲ್ಲ ಅಂತ ನಾನು ಕಮೆಂಟ್ಸ್ ಓದಿದ್ದೀನಿ. ಇದು ನಾವು ಆಟೋ ಬಂಡಿ ಅಂತ ಒಂದು ಶಾರ್ಟ್ ಫಿಲಮ್ ಮಾಡ್ತಾರೆ ರೀಸೆಂಟ್ ಆಗಿ, ಓಕೆ, ಪಾರ್ಟ್ 1. ಅದ್ರಲ್ಲಿ ಎಂಡಲ್ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ಗೆ ಎಮೋಷನ್. ಓಕೆ, ಎಷ್ಟು ಜನ ಮಗಳಿರ್ತಾರಲ್ಲ, ಅವ್ರು ಎಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಅಂದ್ರೆ, ನನ್ ಮಗಳ ಜೊತೆ ಕುತ್ಕೊಂಡು ನೋಡ್ತಾ ಇದ್ದೆ ಶಾರ್ಟ್ ಫಿಲಮ್, ನನ್ಗೆ ಅಳು ಬಂದ್ಬಿಡ್ತು ಅಂತ ಎಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಅಂದ್ರೆ, ಇವತ್ತಿಗೂ ಕಮೆಂಟ್ ಬರ್ತಾನೆ ಇದೆ ಅವ್ರಿಗೆ. ಆತರ ಎಮೋಷನ್ ನಾವು ಟ್ರೈ ಮಾಡಿದೀವಿ. ಅದ್ ಬಿಟ್ರೆ ಲೋ ಬಜೆಟ್ ಗ್ರೂಪ್ ಪ್ರವೇಶ ಅಂತ ಒಂದು ಶಾರ್ಟ್ ಫಿಲಮ್, ಅದು ತಾಯಿ ಮಗುಂದು ಎಮೋಷನ್ ಪಾರ್ಟ್ ನೆಕ್ಸ್ಟ್ ಲೆವೆಲ್ ವರ್ಕ್ ಆಯ್ತು ಸರ್. ಎಲ್ಲಾ ಟ್ರೈ ಮಾಡ್ತಾ ಇದೀವಿ. ಈಗ ಆಟೋ ಬಂಡಿ ಪಾರ್ಟ್ 2 ಮಾಡ್ತಾ ಇದೀವಿ. ಅದು ಬಂದು ನಿಮ್ಗೆ ಎಲ್ಲೂ ಎಂಟರ್ಟೈನ್ಮೆಂಟ್ ಇಲ್ಲ, ಇಡೀ ಶಾರ್ಟ್ ಫಿಲಮ್ ಎಮೋಷನಲಿನೇ ಹೋಗುತ್ತೆ. ಎಮೋಷನಲಿ ಆಮೇಲೆ ಒಂದು ಲವ್ ಸ್ಟೋರಿ ಹೋಗುತ್ತೆ ಬ್ಯೂಟಿಫುಲ್ ಆಗಿ, ಒಂದು ಸಿನಿಮ್ಯಾಟಿಕ್ ಆಗಿ ಟ್ರೈ ಮಾಡಿದ್ದಾರೆ. ಆತರ ಟ್ರೈ ಮಾಡ್ತಾ ಇದೀವಿ ಸರ್. ಅಂದ್ರೆ ಇಲ್ಲೇನಾಗ್ಬಿಡ್ತಾ ಇತ್ತು ಅಂದ್ರೆ, ಸ್ಟಾರ್ಟಿಂಗ್ ಇಂದ ನಮ್ಗೆ ಕಾಮಿಡಿ ಬಿಟ್ಟು ಬೇರೆ ಏನಾರು ಮಾಡಿದ್ರೆ ಓಡ್ತಾ ಇರಲಿಲ್ಲ. ಸೊ ನಮ್ಗೆ ಅಟ್ಲೀಸ್ಟ್ ಇವಾಗ ಏನಂದ್ರೆ, ಏನಾದ್ರು ಮಾಡಿದ್ರು ಒಂದಿಷ್ಟು ಜನ ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ಅಷ್ಟು ಜನ ನೋಡ್ಲಿ ಪರವಾಗಿಲ್ಲ, ಒಂದು ಹೊಸದಾಗಿ ಟ್ರೈ ಮಾಡೋಣ ಅನ್ನೋ ಧೈರ್ಯ ಇವಾಗ ಮಾಡ್ತಾ ಇದೀವಿ. ಸೊ ನಾವು ಏನಾದ್ರು ಟ್ರೈ ಮಾಡ್ಬೇಕು ಅಂದ್ರೆ ಸಿನಿಮಾದಲ್ಲಿ ಮಾಡ್ಬೋದು, ಬಟ್ ಶಾರ್ಟ್ ಫಿಲಮ್ ಅಲ್ಲಿ ಆಲ್ರೆಡಿ ನಾವು ಇನ್ವೆಸ್ಟ್ 2.5-3 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ಅದಕ್ಕೆ ರಿಟರ್ನ್ಗೆ ನಾವು ಯೋಚನೆ ಮಾಡ್ಲೇಬೇಕಾಗುತ್ತೆ. ಹಂಗಾಗಿ ಯೂಟ್ಯೂಬ್ ಏನೋ ವರ್ಕ್ ಆಗುತ್ತೆ ಅದನ್ನ ಮಾಡ್ತಾ ಇದ್ವಿ. ಇವಾಗ ಹೊಸದಾಗಿ ಟ್ರೈ ಮಾಡ್ತಾ ಇದ್ವಿ ಸರ್. ಓಕೆ.